ಪರಮಾತ್ಮ ಅಂದರೆ ಯಾರು? ಈ ಪ್ರಶ್ನೆಯನ್ನು ಗುರುಗಳಲ್ಲಿ ನಾವು ಕೇಳಬೇಕಂತ ನೋಡು. ಇಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ನಾವು ಇಲ್ಲಿ ಶ್ರೇಷ್ಠವಾದ ಮಾನವ ಜನ್ಮವನ್ನ ಕರ್ಕೊಂಡು ಬಂದಿವತ್ತು. ಅದನ್ನು ಬಿಟ್ಟು ನಾವು ಏನೇನೋ ಇಲ್ಲಿ ಮಾಡಕತ್ತೀವಿ. ಇಲ್ಲಿ ಯಜ್ಞವಲ್ಕರು ಮೈತ್ರಿಗೆ ಹೀಗೆ ಉಪದೇಶ ಮಾಡ್ಯಾರ. ಇನ್ನು ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವನ್ನ ಎದುರಿಟ್ಟು ಅರಿಯುವಂತ ಸಾಕ್ಷಿ ರೂಪ ಪರಮಾತ್ಮನೇ ನೀ ಅಂತ ತಿಳಿದಾಗ ಮಾತ್ರ ನಿನಗ ಆನಂದ ಆಗ್ತದ. ಅಲ್ಲಿ ಮಠ ಆನಂದ ನಿನಗ ಆಗುವುದಿಲ್ಲ ಅಂತ ಹೇಳಿದ್ರು. ಇವು ಮೂರಕ್ಕೂ ಸಾಕ್ಷಿಯಾಗಿರುವ ಪರಮಾತ್ಮನೇ ನಾವಂತ ತಿಳಿದಾಗ ನಮಗೂ ಆನಂದ ಆಗ್ತದ ನೋಡು. ಈ ಮೂರು ಶರೀರ ನಾವು ಅಲ್ಲ, ನಮ್ಮದು ಅಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳಿಕೊಂಡವರು ಇಬ್ರು ಯಜ್ಞವಲ್ಕರು ಮತ್ತು ಮೈತ್ರಿ. ಸ್ವಲ್ಪ ಅದನ್ನ ವಿಸ್ತಾರ ಹೇಳ್ತೀನಿ ನೀವು. ಹೆಂಗಂದ್ರ ಈ ಮೈತ್ರಿ ಬರೀ 18 ವರ್ಷದಾಗಿದ್ರು, ಯಜ್ಞವಲ್ಕರು 60 ವರ್ಷದವರಿದ್ರು. ಹೆಂಗಂದ್ರ ಈ ಮೈತ್ರಿ ರಾಜನ ಮಗಳಿಗೆ 18 ವರ್ಷದವಳ ಆಗುವವರೆಗೂ ಒಂದು ಗೇಣು ಬಟ್ಟೆ ಸಹಿತ ಆಕಿ ಶರೀರ ತೊಡಕೊಂಡಿದ್ದಿಲ್ಲಂತೆ ನಮಗದನ. ಯಾಕೆ ರಾಜನ ಮಗಳು ಆಕೆ ಏನು ಹೊರತಲ್ಲಿದ್ದಿದ್ದಿಲ್ಲ, ತೊಡಗಬೇಕಾಗಿತ್ತು. ಆದ್ರೆ ಆಕೆಗೇನು ಒಂದು ಜ್ಞಾನವನ್ನ ತಿಳಿಬೇಕನ್ನೋ ಹಂಗದೊಳಗಿದ್ದು ಮನೋಹರ ಅದರೊಳಗೆ ಆಗಿದ್ದಳು ಆಕೆ. 18 ವರ್ಷದ ನಂತರ ಈ ಯಜ್ಞವಲ್ಕರು ಆ ರಾಜಕ ಏನೋ ಒಂದು ಕಾರಣದಿಂದ ಅವರು ಬರಕತ್ತಿದ್ರಲ್ಲಿ. ಅದು ಈ ಮೈತ್ರಾದೇವಿಗೆ ಗೊತ್ತಾಗ್ತಂದ್ರಿ. ಅಂದ್ರ ಆಕಿ ಭಾವ ಶುದ್ಧವಾಗಿತ್ತು, ಮನಸ್ಸ ಹಸನವಾಗಿತ್ತು. ಭಾವ ತೈಸಾದೇವ, ಯಾರ ಭಾವವು ಶುದ್ಧವಾಗಿರುತ್ತವೆ ಅವರಿಗೆ ಸದ್ಗುರು ಸ್ವಯಂವನ್ನು ಪ್ರಕಟಕ್ಕಾಗ್ತದೆ ನೋಡಿ. ಭಾವ ಶುದ್ಧ ಇಲ್ಲದವರಿಗೆ ಅವರು ಪ್ರಕಟ ಆಗಂಗಿಲ್ಲ. ಅವಾಗಿಗೆ ಮೈತ್ರ ಅಂದ್ರ ತಂದಿ, ಅಪ್ಪಾಜಿ ಇವತ್ತ ನಮ್ಮ ಅರಮನೆಗೆ ಯಾರು ಆಗಮಿಸಕತ್ತೇವಂದ್ರ ನಿಜವಾದ ಪುರುಷನು ಇವತ್ತು ನಮ್ಮ ಅರಮನೆಗೆ ಆಗಮಿಸಕತ್ತಾನ, ಬರಕತ್ತಾನ ಅಂತ ಹೇಳಿದಂತಕಿ ಮೈತ್ರಾದೇವಿ. ಅವಾಗ ತಂಗಿ ಹೇಳ್ತಾಳ, ಅಪ್ಪಾಜಿ ನನಗೆ ಇವತ್ತು ಬಟ್ಟೆ ತಗೊಳ್ತೀನಿ, ಯಾಕಂದ್ರೆ ಇಷ್ಟು ದಿನ ನಾ ಬಿಟ್ಟಿನಿ. ಇವತ್ತು ನಿಜವಾದ ಪುರುಷ ಏನು ನನ್ನ ಅರಮನೆಗೆ ಬರಕತ್ತಾನಲ್ಲ, ನಾ ಇವತ್ತು ಅರಿವಿ ಹಾಕೋತೀನಿ, ಬಟ್ಟೆ ನಾನು ತಂದು ಕೊಡೋದಂತೈತೆ. ಅವಾಗ ತಂದಿಗೆ ಬಹಳ ಆನಂದ ಆಗ್ತದ. ಅಥವಾ ಇಷ್ಟು ದಿನ ಬಟ್ಟೆ ಇಲ್ಲ, ಬರೆ ಇಲ್ಲ, ಏನ್ ಹುಚ್ಚುಗನ್ನ ಅಡ್ಡಾಡಿ ನೀನು, ಅದಕ್ಕೆ ಇವತ್ತು ನೀ ಬಟ್ಟೆ ನನಗೆ ಬೇಡಿ ಅಂತ ನನಗೆ ಬಹಳ ಆನಂದ ಆಗತ್ತ ಹೇಳಿ ಅಲ್ಲಿ ತಂದೆ ಮಗಳಿಗೆ ಬಟ್ಟೆ ತಂದು ಕೊಡ್ತಾನ ಅವತ್ತಿನ ದಿವಸ. ಅವಾಗ ಈ ಯಜ್ಞವಲ್ಕರು ಅಲ್ಲಿಗೆ ಆ ಅರಮನೆಗೆ ಆಗಮಿಸ್ತಾರ, ಬರ್ತಾರ. ಬಂದ ನಂತರ ಅವರಿಗೆಲ್ಲ ಸತ್ಕಾರ ಮಾಡ್ತಾರ, ಎಲ್ಲ ಮಾಡಿ ಅವಾಗ ಈ ಮೈತ್ರಾದೇವಿ ಏನ್ ಮಾಡ್ತಾಳಂದ್ರ ತನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾಳೆ. ಏನ್ ಹೇಳ್ತಾಳಂದ್ರ ಆ ಯಜ್ಞವಲ್ಕರಿಗೆ ಹೇಳ್ತಾಳೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅನ್ನೋ ಮಾತನ್ನ ವ್ಯಕ್ತಪಡಿಸ್ತಾಳೆ. ತಂದಿಗೂ ಹೇಳ್ತಾಳ. ಅವಾಗ ಎಲ್ಲರೂ ವಿಚಾರ ಮಾಡಿ ಏನ್ ಮಾಡ್ತಾರಂದ್ರ ನಾ ಆದ್ರ ಅಂದ್ರ ಏನ್ ಮಾಡಿದ್ರಂದ್ರ 60 ವರ್ಷದ ವೃದ್ಧರು ನೋಡ್ಲಿಲ್ಲ, ಜಾತಿ ಭೇದ ನೋಡ್ಲಿಲ್ಲ, ಅವ್ರು ಬಡತನ ನೋಡ್ಲಿಲ್ಲ, ಸಿರಿತನ ನೋಡ್ಲಿಲ್ಲ. ಆಕೆ ಏನ್ ನೋಡಿಲ್ಲ ಆ ಯಜ್ಞವಲ್ಕರಲ್ಲಿ ಇರುವಂತ ಜ್ಞಾನವನ್ನೇ ನೋಡ್ಯಾರ ಮೈತ್ರಾದೇವಿ ಅವರು. ಅದಕ್ಕೆ ನಾನು ಅವರನ್ನ ಮದುವೆ ಆಗ್ತೀನಿ ಅಂತ ತಂದಿಗೆ ಹೇಳಿದ್ರು. ಎಲ್ಲರೂ ಕೂಡಿ ಅವತ್ತಿನ ದಿವಸ ಈ ಮೈತ್ರಾದೇವಿಯನ್ನ ಯಜ್ಞವಲ್ಕರಿಗೆ ಮದುವೆ ಮಾಡಿಕೊಟ್ರು. ಮುಂದ ಇವರು ಸತಿಪತಿಗಳಾಗಿ ಅಂದ್ರೇನು ಗುರು ಮತ್ತು ಶಿಷ್ಯರಾಗಿ ಮುಂದ ಜ್ಞಾನವನ್ನು ಉಪದೇಶ ಮಾಡ್ತಾ ಮಾಡ್ತಾ ಕಾಲವನ್ನು ಕಳೆದ ಇವರಿಬ್ಬರು. ಇವರೇನೋ ಜ್ಞಾನದೊಳಗ ಕಾಲವನ್ನು ಕಳೀತಿದ್ರು, ಸತಿಪತಿಗಳು ಶ್ರೇಷ್ಠ ಇದ್ರು. ಆದ್ರೆ ನಾವೇ ಕಲಿಯುವಂದ್ರ ಎತ್ತ ಎರಿಗೆ ಹೇಳಿದ್ರೆ ಪಾಣಿ ತೆರಿಗೆ ಎಳಿತಿರ್ತಾರ. ಹಂಗ ನಮ್ಮ ಪರಿಸ್ಥಿತಿ. ಹೆಂಗಂದ್ರ ಗಾಂಡಿ ಏನ್ ಹೇಳಿದ್ರು ಹೆಣ್ತಿ ಅವತ್ತಿನ ದಿವಸ ಇರೋದನ್ನ ಇರ್ತಾಳೆ. ಹಿಂಗ ಒಂದಿಬ್ರು ಗಂಡ ಹೆಂಡತಿ ಇದ್ರು. ಹೆಂಡತಿ ಒಟ್ಟ ಗಂಡನ ಮಾತು ಒಟ್ಟಿ ಇರೋದ ಒಟ್ಟಾಗಿ ಸಟ್ಟು ಕೇಳ್ತಿದ್ರು ಕೇಳ್ತಿದ್ದಿಲ್ಲ. ದಿನ ಇದು ಹೊಲಕ್ಕೆ ಹೋಗಿದ್ದವ, ಅದು ಮನೆಗೆ ಬರೋದೇ ಚಾದರ ಶಿಸ್ತಕ ಮುಸು ಹೊಡೆದ ಹೊಲ್ಕೊಂಡ್ ಬಿಟ್ಟಿದ್ರು. ಅವ ಕೇಳಿದವ ಮತ್ತ ಹೆಂಡತಿ ಮನ್ಯಾಗ ಮಕ್ಕಳ ಅವ್ರಿಗೆ ತ್ರಾಸ ಅಲ್ಲ. ಅವ ಏನ್ ಕೇಳಿದ್ರ ಯಾಕ ಮಕ್ಕೊಂದಿ ಅಂದವ. ಐ ಜ್ವರ ಬಂದು ಮಕ್ಕಳ ಮುಂಜಾನೆ ಅವಾಗ ನಿನ್ನ ಹಬ್ಬಂತು ಯಾಕ ಮುಂಜಾನೆ ಸೋತಿದ್ದಿ ಹಿಂಗ್ಯಾಕ ಮಾಡ್ತಿದ್ದಿ ಅಂದವ. ನಡಿ ದವಾಖಾನೆಗೆ ಹೋಗು ನಡಿ ಅಂತ. ಐ ದವಾಖಾನೆಗೆ ಬೇಡ, ಬಿಜಾಪುರ ಹೋಗ್ಬಿಟ್ಟು ನಡಿ ಅಂದ್ರೆ ಹಂಗ್ಯಾಕ ನಾನು ದವಾಖಾನೆಗೆ ಹೋಗು ನಂದಿ. ದವಾಖಾನೆ
ಗೊತ್ತಾಗಿ ಅವನು ಅದಾಗಿತ್ತು ಕರ್ಕೊಂಡು ಹೋದ ಗಂಟು ಕೂಡ ಕಸಿನಾಗಿ ಇಕ್ಕಾಡ್ಬೋದಲ್ಲ ಹೋಗ್ರಿ ಅಲ್ಲಿ ಹೋಗಿ ಏನು ಮಾಡಿದ್ರಂದ್ರ ಮೊದಲೇಕ ನದಿಯ ಜಳಕ ಮಾಡಿ ದರ್ಶನಕ್ಕೆ ಹೋಗ್ಬೇಕಲ್ಲ ನೀವು ಹೋಗ್ತೀರ ಎಲ್ಲ ಹೋಗ್ತೀವಲ್ಲ ಇವ ಆಕಿನ ಹೊರಗೆ ಕರಿಬೇಕಲ್ಲ ಐಡಿಯಾ ಮಾಡಿದವ ಅಲ್ಲಿ ಹೋಯ್ತು ಮತ್ತ ಅರ್ವಿ ಕಳೆದ ಮೊದಲ ಅವ ಒಂದು ಹೆಜ್ಜೆ ಎರಡು ಹೆಜ್ಜೆ ಒಳಗೆ ಹೋಗಿ ನಿಂತ ಏ ಭಾಳ ನೀರು ತಂದವ ನೀ ಬರಬೇಡ ಅಮ್ಮವ ಬರಬೇಡ ಬರ್ತಿದ್ದಾಳೆ ಆಕೆ ಐ ನೀರು ಹಠ ತಂದಿರ್ತಾವನ ಬೆಳೆದ ತಂದಿಲ್ಲ ಹತ್ತಿ ಹತ್ತಾನ ಬರ್ತೀನಿ ಹಂಗಕ್ಕೆ ಬಾ ಬಾ ಅಮ್ಮ ಮನಸ್ಸಿನಾಗ ಐ ಬ್ಯಾಡ ಬ್ಯಾಡ ಅತ್ತಾನ ಅವ್ನು ಹಿಂದಿಂದ ಇದ್ರಿ ಮೊಣಕಾಲ ಗಂಟ ಬಂತ ನೀರ ಬ್ಯಾಡ ನೋಡ ಬರಬೇಡ ಮುಂದೆ ಸೆಳುವದ ನಿನಗಿಲ್ಲ ಸೆಳು ನನಗಿರ್ತದೆ ಏನು ಅಂತ ಆಕಿ ಎರಡು ಗಂಟ ಬಂತ ನೀರ ಅವ ಬರಬೇಡ ಬಾ ಅಂದ್ರೆ ಹೊಯಪ್ಪ ಆಕಿ ಬಾ ಅಂದಿದ್ದವ ಬರಬೇಡ ಅನ್ನಕತ್ತೀರ ಕುತ್ತಿಗೆ ಮಠ ಬಂತ ನೀರ ನೋಡ ಅಂದಾಗೆ ಉಳ್ದದ ಕುತ್ತಿ ಗಂಟ ಉಳ್ದದ ಮುಳುಗಿ ಬಿಡ್ತಿ ಅಂತ ಹೈ ನಾ ಮುಳುಗಿ ನಾ ಬರಾಕೆ ನಿನಗೆ ಯಾಕೆ ಕಾಶಿ ಇದ್ದಾವಕ್ಕೆ ಹಾ ಈ ಸೈಡ್ ಹೋದ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋದ ಶೆಳು ಇತ್ತು ಶೆಳಕ್ ಬಿತ್ತು ಬಿಡ್ತ್ರಿ ಹೊಗೆ ಬಿಡ್ಲಿಕ್ಕೆ ಅವಾಗ ಹೋಗುವಾಗ ಹೊರಡ್ತಾ ಆಕೆ ಮೊದಲಾಗಿ ಏನಂತವ ಇಷ್ಟು ದಿನ ಅದು ಗಾಡಿ ಈಗ ಹೊಂಟಿ ಹೋಗಿ ಬಾ ಟಾಟ ಟಾಟ ಮಾಡ್ಬಿಟ್ಟವ ಅವ್ನು ಎಲ್ಲ ಆಗಿತ್ತು ಈಗ ಜೋಡಿ ಗುದ್ದಾಡಿ ನಾವು ಸತಿಪತಿಗಳು ಹೇಗಿರ್ತೀವಲ್ಲ ಹೇಗೆ ಅಂದ್ರೆ ಅವ್ರು ಹೇಳೋದು ನಮಗೆ ಇರೋದು ಅನಿಸ್ತಿರ್ತೈತಿ ಅದನ್ನ ನಾವು ನಿಧಾನವಾಗಿ ಕೇಳಿದ್ರೆ ಸಂಸಾರ ಸುತ್ತಲ ಹೋಗಿರ್ತೈತಿ ಆದ್ರೆ ನಾವು ಅಪಾರ್ಥ ತಿಳ್ಕೊತಿರ್ತೀವಿ ಅವು ಹೇಳೋ ಕರೆಕ್ಟಾಗಿ ಹೇಳ್ತಿರ್ತಾವ ಆದ್ರೆ ಅಪಾರ್ಥ ತಿಳ್ಕೊತೀವಿ ಹಂಗ ನಾವು ತಿಳ್ಕೊಬಾರ್ದು ಇಲ್ಲಿ ಎಣ್ಣೆ ಹೋದರು ಮತ್ತು ಮೈತ್ರಾದೇವಿ ಬಹಳ ಶ್ರೇಷ್ಠವಾದ ದಂಪತಿಗಳು ಗುರು ಶಿಷ್ಯರಾಗ್ಯಾರ ಅವ್ರು ಹೆಂಗ ಜೀವನ ಮಾಡಿದ್ದಾರೆ ಆಗಿನ ಕಾಲ ಅಂದ್ರೆ ಜ್ಞಾನಿಗಳು ಹಂಗಿದ್ರತ್ರಿ ಅವ್ರು ಮೈತ್ರಾದೇವಿ ಇವರು 60 ವರ್ಷದವಳು ಆಗೋ ಮಟ ಆಕಿ 18 ವರ್ಷದಾಕಿ